ನಿಮ್ಮ ಬ್ರೈನೇ ಮೋಸ್ಟ್ ಪವರ್ಫುಲ್ ವೆಪನ್ ಇಡೀ ವರ್ಲ್ಡಲ್ಲಿ. ಬೇರೆ ಯಾವ ವೆಪನ್ನು ನಿಮ್ಮ ಬ್ರೈನ್ ಮುಂದೆ ಏನು ಕೆಲಸ ಮಾಡೋದಿಲ್ಲ. ನಿಮ್ಮ ಹತ್ರ ಫೋನ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಬಟ್ ಎಷ್ಟೊತ್ತು ಅದೆಲ್ಲ ಒಂದ್ಸತಿ ಸ್ವಿಚ್ ಆಫ್ ಮಾಡೇ ಮಾಡ್ತೀರಾ ಅಲ್ವಾ? ಅದನ್ನು ಕಂಪ್ಲೀಟಾಗಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಯೂಸ್ ಮಾಡೋದಕ್ಕಾಗೋದಿಲ್ಲ. ಅಕಸ್ಮಾತ್ ಯೂಸ್ ಮಾಡಿದ್ರು ಕೂಡ ತುಂಬ ಹಿಂಸೆ ಕೂಡ ಆಗುತ್ತೆ. ಸೊ ನಿಮ್ಮ ಜೊತೆ 24 hours ಇರೋದೇನು ನಿಮ್ಮ ಬ್ರೈನ್ ಮಾತ್ರ, ಓಕೆನಾ? ಸೊ ಆ ಬ್ರೈನ್ ಇದೆ ಅಂದಮೇಲೆ ನಿಮ್ಮ ಹತ್ರ, ನಿಮ್ಮ ಜೊತೆಗೆ ಅದನ್ನು ನೀವು ಕರೆಕ್ಟಾಗಿ ಇಟ್ಕೋಬೇಕು. ನೀವು ಯಾವುದೇ ಡಿಪ್ರೆಷನಲ್ಲಿರಲಿ, ನಿಮ್ಗೆ ಯಾವುದೇ ಕಷ್ಟದ ಸಮಯಗಳಿರಲಿ, ನೀವು ನಿಮ್ಮ ಫ್ರೆಂಡ್ಸ್ ಹತ್ರ ಹೋಗ್ಬೋದು, ಹೇಳ್ಕೋಬೋದು, ಅಥವಾ ನಿಮ್ಮ ಪೇರೆಂಟ್ಸ್ ಹತ್ರ ಅಥವಾ ಯಾರ ಹತ್ರ ನಿಮ್ಗೆ ಇಷ್ಟ ಆದ್ರೂ ಹೋಗಿ ಶೇರ್ ಮಾಡ್ಬೋದು. ಬಟ್ ಅಟ್ ದ ಎಂಡ್ ಆಫ್ ದ ಡೇ ನಿಮ್ಮ ಮೈಂಡ್, ನಿಮ್ಮ ಬ್ರೈನ್ ಮಾತ್ರ ನಿಮಗೆ ಸಾಥ್ ಕೊಡೋದು. ನೀವು ಏನು ಥಿಂಕ್ ಮಾಡ್ತಿದ್ದೀರಾ, ಏನು ಥಿಂಕ್ ಮಾಡಬೇಕು, ಏನು ಸೊಲ್ಯೂಷನ್ ಹುಡುಕಬೇಕು, ಪ್ರತಿಯೊಂದಕ್ಕೂ ಅದೇ ಕಾರಣ ಆಗಿರುತ್ತೆ ಅಲ್ವಾ? ಸೊ ನಿಮ್ಮ ಬ್ರೈನ್ನ ನೀವು ಕಂಟ್ರೋಲ್ ಮಾಡೋದನ್ನು ಕಲ್ತ್ಕೋಬೇಕು. ಇಲ್ಲ ಅಂದರೆ ಅದು ನಿಮ್ಮನ್ನು ಕಂಟ್ರೋಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದು ನೋಡಿ ತುಂಬ ಚಿಕ್ಕ ವಿಷಯ ಅನ್ನಿಸ್ಬೋದು, ಆದರೆ ಬ್ರೈನ್ಗೆ ತುಂಬ ಪವರ್ ಇದೆ. ಅದು ಹೇಗೆ ಹೇಳುತ್ತೆ ಹಾಗೆ ಮಾಡೋದು, ಐಡಲಾಗಿ ಕೂತಿರೋದು, ಅಥವಾ ಏನು ಕೆಲಸ ಮಾಡ್ದಲ್ಲೇ ಇರೋದು, ಏನು ಇಂಟ್ರೆಸ್ಟ್ ಇಲ್ಲ ಅಂತ ಹಾಗೆ ಕೂತ್ಕೊಳ್ಳೋದು, ಇವೆಲ್ಲ ಮಾಡಿದಾಗ ನೀವು ಅದು ಹೇಳ್ದಂಗೆ ಕೇಳಬಾರ್ದು. ನೀವು ಅದಕ್ಕೆ ವಿರುದ್ಧವಾಗಿ ಹೋಗಬೇಕು, ಅಂದರೆ ಗುಡ್ ವೇನಲ್ಲಿ. ಈಗ ಲೇಜಿನೆಸ್ ಆಗಿರುತ್ತೆ, ಅಯ್ಯೋ ಏನು ಬೇಡ ಬಿಡು ಅಂತ ಕೂತ್ಕೊಳ್ಳೋದು, ಏನು ಕೆಲಸ ಮಾಡ್ದಿಲ್ಲ ಇದು. ಬಟ್ ನೀವು ಅದನ್ನು ಹಿಂದೆ ಹಾಕ್ಬಿಟ್ಟು ನೀವು ಮುನ್ನುಗ್ಗಿ ಹೋಗಬೇಕು. ಇಲ್ಲ ನಾನು ಹಿಂಗೆ ಕೂತ್ರೆ ಆಗೋದಿಲ್ಲ, ನಾನು ಏನಾದರೂ ಮಾಡಲೇಬೇಕು. ಇಲ್ಲ ಅಂತ ಅಂದರೆ ಬ್ರೈನ್ ಒಂದಿನ ನಿಮ್ಮನ್ನು ಕಂಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಡಿಪ್ರೆಷನ್ಗಳು ಸ್ಟಾರ್ಟ್ ಆಗುತ್ತೆ, ಲೋನ್ಲಿನೆಸ್ ಫೀಲ್ ಆಗ್ತಾ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ್ಲೂ ನೀವು ಹೇಳ್ದಾಗೆ ನಿಮ್ಮ ಮನಸ್ಸು ಕೇಳೋ ಹಾಗೆ ಮಾಡ್ಕೊಳ್ಳಿ. ನೀವು ಯಾವುದೇ ಒಂದನ್ನು ನೀವು ಕಲ್ತ್ಕೋಬೇಕು, ಆ ಗೋಲ್ನ ರೀಚ್ ಆಗಬೇಕು ಅಂದರೆ ಅದನ್ನು ಹೇಗೆ ಮಾಡಬೇಕು ಅಂತ ನೀವು ಕಲ್ತ್ಕೋಬೇಕು. ನಾನು ಹೇಗೆ ಮಾಡಿದ್ದೆ ಅಂತ ಅಂದರೆ, ಇವಾಗ ಏನಾದರೂ ಒಂದು ಓದ್ತೀವಿ, ಅದು ಅರ್ಥ ಆಗೋದಿಲ್ಲ, ಏನು ಮಾಡ್ಬೇಕು ಅವಾಗ? ಇನ್ನೊಂದು ಸತಿ ಓದ್ತೀವಿ, ಬಟ್ ಸ್ಟಿಲ್ ಅವಾಗಲೂ ನನಗೆ ಅರ್ಥ ಆಗಲಿಲ್ಲ. ಅವಾಗ ಏನು ಮಾಡ್ತೀನಿ, ಬರಿತೀನಿ. ಸೊ ಬರೆದು ಏನು ಮಾಡ್ತೀವಿ, ಮೈಂಡಿಗೆ ಟ್ರೈನ್ ಮಾಡ್ತೀವಿ, ಲೈಕ್ ಅದನ್ನು ಅರ್ಥ ಮಾಡ್ಕೊಳ್ಳೋ ರೀತಿ ಅಲ್ವಾ? ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ವಿಮ್ಮಿಂಗ್ ಬರ್ತಿರಲ್ಲ, ನಂಗೆ ಬರ್ತಿಲ್ಲ ಅಂತ ನೀವು ನೆಗೆಟಿವ್ನೇ ಫೀಡ್ ಮಾಡ್ತಾ ಇದ್ರೆ ನೆಗೆಟಿವಲ್ಲೇ ಇರುತ್ತೆ. ಇಲ್ಲ ನನಗೆ ಬರುತ್ತೆ ಅಂತ ಅಂದ್ಬಿಟ್ಟು ನೀವು ಟ್ರೈ ಮಾಡಿ. ಸೊ ಆ ಸ್ವಿಮ್ಮಿಂಗ್ ನಿಮಗೆ ಈಸಿಯಾಗಿ ಬೇಗ ಕಲ್ತ್ಕೊಬಿಡ್ತೀರ. ಸೊ ಆ ಥರ ಆಗುತ್ತೆ. ಸೊ ಯಾವಾಗಲೂ ಮೈಂಡಿಗೆ ಪಾಸಿಟಿವ್ನ ನೀವು ಫೀಡ್ ಮಾಡ್ತಾ ಇರಿ. ನೀವು ಯಾವಾಗ ಹಾರ್ಡ್ ಟೈಮ್ಸ್ ಇರುತ್ತೆ ನಿಮ್ಮ ಲೈಫಲ್ಲಿ ಅಲ್ವಾ, ಆದಷ್ಟು ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಹೋಗಬೇಡಿ, ಓಕೆನಾ? ಈಗ ನಿಮ್ಗೆ ಏನೋ ಒಂದು ದುಃಖ ಆಗ್ತಿರುತ್ತೆ, ಅದನ್ನು ಕಂಟ್ರೋಲ್ ಮಾಡಬೇಡಿ. ನೀವು ಅದನ್ನು, ಈಗ ಅಳು ಬಂತು, ಹತ್ಬಿಡ್ಬೇಕು, ಓಕೆನಾ? ನಿಮಗೆ ಖುಷಿ ಆಯಿತು, ಖುಷಿಯಾಗಿ ಇದ್ಬಿಟ್ಟು ತೋರಿಸಿ. ಯಾರೋ ಏನೋ ಅನ್ಕೋತಾರೆ ನಾನು ಖುಷಿಯಾಗಿದ್ದೀನಿ, ನಾನು ಹತ್ತಿದ್ದೀನಿ, ಅದೆಲ್ಲ ಬೇಕಾಗಿಲ್ಲ. ಸೊ ನೀವು ಖುಷಿಯಾಗಿದ್ದೀರಾ ಅಥವಾ ನಿಮಗೆ ಅಳು ಬರ್ತಿದೆಯಾ, ಅದನ್ನು ನೀವು ಹೊರಗೆ ಹಾಕ್ಬಿಡ್ಬೇಕು, ಓಕೆ? ಅದನ್ನ ಹೊರಗೆ ಹಾಕ್ಬಿಟ್ಟು ನೆಕ್ಸ್ಟು ನಿಮ್ಮ ಮೈಂಡ್ ಏನಾಗುತ್ತೆ, ಫ್ರೀ ಅನಿಸುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನು ನೀವು ಅದಕ್ಕೆ ಫೀಡ್ ಮಾಡಬೇಕು. ಸೊ ಆವಾಗ ಮಾತ್ರ ನೀವು ನಿಮ್ಮ ಮನಸ್ಸು ಹೇಳ್ದಂಗೆ ಕೇಳೋದಕ್ಕೆ ಏನು ಆಗೋದಿಲ್ಲ, ಓಕೆನಾ? ಅದು ನೀವು ಹೇಳ್ದಂಗೆ ಕೇಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಯಾವಾಗ್ಲೂ ಇದನ್ನ ನೆನ್ಪಿಟ್ಕೊಡಿರಿ. ನಿಮ್ಮ ಬ್ರೈನು ಮತ್ತು ನಿಮ್ಮ ಮನಸ್ಸನ್ನ ನೀವು ಹೇಳ್ದಂಗೆ ಕೇಳೋ ರೀತಿ ಮಾಡ್ಕೋಬೇಕು ನೀವು. ಸೊ ನಿಮ್ಗೆ ಇವತ್ತು ಒಂದು ಟಾಸ್ಕ್ ಕೊಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಈಗ ನಿಮ್ಗೇನೋ ಒಂದು ಖುಷಿಯಾಗಿಲ್ಲ, ಓಕೆನಾ? ಫಾರ್ ಎಕ್ಸಾಂಪಲ್ ಲೈಕ್ ನೀವಿವತ್ತು ಏನೋ ಲೈಫಲ್ಲಿ ಈ ಥರ ಕಷ್ಟ ಬಂದಿದೆ, ನನಗೇನು ಕೆಲಸ ಸಿಕ್ಕಿಲ್ಲ ಫಾರ್ ಎಕ್ಸಾಂಪಲ್ ಅಂದ್ಕೊಂಡೆ, ಅದೇ ಮೈಂಡ್ಸೆಟ್ಟಲ್ಲಿ ಇರ್ತೀರ. ಅದೇ ಮಾಡ್ತೀನಿ, ನೆಗೆಟಿವ್ ಫೀಡ್ ಮಾಡ್ತಾ ಇದ್ದೀರಾ, ನಂಗೆ ಕೆಲಸ ಸಿಕ್ತಿಲ್ಲ ಅಂತ. ಆದರೆ ಇವತ್ತೊಂದು ಟಾಸ್ಕ್, ನೀವು ಬೆಳಗ್ಗೆಯಿಂದ ರಾತ್ರಿವರೆಗೂ ನಿಮ್ಗೆ ಯಾವಾಗ ಕೆಲಸ ಸಿಕ್ತಿಲ್ಲ ಅಂತ ಥಾಟ್ ಬರುತ್ತಲ್ಲ, ಅವಾಗೆಲ್ಲ ನನಗೆ ಕೆಲಸ ಸಿಕ್ಕಿದೆ, ನನ್ನ ಸಂಬಳ ಬರ್ತಿದೆ, ನನಗೆ ಕೆಲಸ ಸಿಕ್ಕಿದೆ, ಸಂಬಳ ಬರ್ತಿದೆ, ದೇವರಿಗೆ ಥ್ಯಾಂಕ್ಸ್ ಹೇಳಿ, ಥ್ಯಾಂಕ್ ಗಾಡ್, ಥ್ಯಾಂಕ್ಸ್ ಯೂನಿವರ್ಸ್. ಸೊ ನನಗೆ ಕೆಲಸ ಸಿಕ್ಕಿದೆ, ನನಗೆ ಸಂಬಳ ಬರ್ತಿದೆ. ಸೊ ಈ ಥರ ಮಾಡಿ. ಈಗ ನೀವು ಯಾವುದೋ ಒಂದು ಪೇನಲ್ಲಿ ಇರಲಿ, ನಾನು ಚೆನ್ನಾಗಿಲ್ಲ, ನಮ್ಮ ರಿಲೇಟಿವ್ ಚೆನ್ನಾಗಿದೆ, ನಮ್ಮ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದಾರೆ, ಅದೆಲ್ಲ ಬಿಡಿ. ನಾನು ಚೆನ್ನಾಗಿದ್ದೀನಿ, ನಾನು ಖುಷಿಯಾಗಿದ್ದೀನಿ, ನಾನು ಹೆಲ್ದಿಯಾಗಿದ್ದೀನಿ, ನನ್ನ ಫ್ಯಾಮಿಲಿ, ಹೆಂಡತಿ, ಮಕ್ಕಳು ಎಲ್ಲರೂ ಖುಷಿಯಾಗಿದ್ದೀವಿ, ಎಲ್ಲ ಸರಿ ಹೋಗ್ತಾ ಇದೆ. ಈ ಥರ ನೀವು ಅಂದ್ಕೊಂಡು ನೋಡಿ, ಒಂದು ದಿನದಲ್ಲಿ ನಿಮಗೆ ಅದ್ರದ್ದು ಎಷ್ಟೊಂದು ನಿಮಗೆ ಒಂಥರ ಖುಷಿ, ಹ್ಯಾಪಿನೆಸ್ ಫೀಲ್ ಆಗ್ತಾ ಸ್ಟಾರ್ಟ್ ಆಗುತ್ತೆ ಮೈಂಡಲ್ಲಿ. ನೀವು ಅಂದ್ಕೊಂಡಿರೋ ನೆಗೆಟಿವಿಟಿ ಎಲ್ಲ ಹೋಗ್ಬಿಡುತ್ತೆ. ನಿಮ್ಗೆ ಯಾವಾಗ ನೆಗೆಟಿವ್ ಥಾಟ್ ಬರುತ್ತೆ ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಬಿಟ್ಟು ನೋಡಿ, ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್. ಸೊ ಇದನ್ನು ನೀವು ಮ್ಯಾನಿಫೆಸ್ಟೇಷನ್ ಅಂತ ಅಂತಾರೆ. ಸೊ ಇದನ್ನು ಮಾಡಿ ನೋಡಿ, ನೀವು ಖಂಡಿತ ಒಂದ್ಸತಿ ಇದಕ್ಕೆ ನೀವು ಅಡಾಪ್ಟ್ ಆಗಿಬಿಟ್ರೆ ತುಂಬ ಖುಷಿಯಾಗಿರ್ತೀರ ಲೈಫಲ್ಲಿ.